ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಎಲ್ಲರಿಗೂ ಮತ್ತೊಮ್ಮೆ ಜಕರ್ ಅಕಾಡೆಮಿಗೆ ಸ್ವಾಗತವನ್ನ ಕೋರ್ತಾ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು SSLC ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ 2026 ಅಂದ್ರೆ 2026ನೇ ಸಾಲಿನ SSLC ಪರೀಕ್ಷೆ 1ರ ಒಂದು ನೋಂದಣಿ ಪ್ರಕ್ರಿಯೆ ಯಾವ ತರ ಇರ್ತದೆ, ಹಾಗೂ ಎಷ್ಟೆಲ್ಲ ಫೀಸ್ ಗಳನ್ನ ಅಪ್ಲೈ ಮಾಡಿದ್ದಾರೆ, ಹಾಗೂ ಯಾವೆಲ್ಲ ಅಭ್ಯರ್ಥಿಗಳನ್ನ ಇದನ್ನ ಅಪ್ಲೈ ಮಾಡಬಹುದು, ಪ್ರೈವೇಟ್ ಕ್ಯಾಂಡಿಡೇಟ್ ಗಳಾದರೆ ಅಥವಾ ಬಾಹ್ಯ ಅಭ್ಯರ್ಥಿಗಳಾದ್ರೆ ಅವರಿಗೆ ಯಾವ ತರ ಪ್ರೊಸೀಜರ್ ಇರಲಿದೆ, ಹಾಗೂ CCERF ಅಂದ್ರೆ ಈ ವರ್ಷ 10th ಕ್ಲಾಸ್ಗೆ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಹೇಗೆಲ್ಲ ನೋಂದಣಿಯನ್ನ ಮಾಡ್ಕೊಳ್ಬೇಕು, ಹಾಗೂ ಫೀಸ್ ಗಳು ಇರ್ತವೆ, ಯಾರಿಗೆಲ್ಲ ಫೀಸ್ ಕನ್ಸೆಷನ್ ಇದೆ ಅದೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಅನ್ನ ಮಾಡೋಣ. ಸೊ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ಕೂಡ ವೀಕ್ಷಿಸ್ತಾ ಇರಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು ಅಂದ್ರೆ KSEAB ಅವರು ಒಂದು ಅಧಿಕೃತವಾಗಿರುವಂತಹ ಒಂದು ಆದೇಶ ಹಾಗೂ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಅಂದ್ರೆ ಇಲ್ಲಿ ನೋಡ್ತಾ ಸಾಗಬಹುದು, 2025 ಹಾಗೂ 26ನೇ ಸಾಲಿನ SSLC ಪರೀಕ್ಷೆಗೆ ಶಾಲಾ ವಿದ್ಯಾರ್ಥಿಗಳ ನೋಂದಣಿ ಮಾರ್ಗಸೂಚಿ ಅಂತ ಕೊಟ್ಟಿದ್ದಾರೆ. ಸೊ ಇದರ ಡೈರೆಕ್ಷನ್ಸ್ ಗಳಿದಾವೆ, ಯಾವ ತರ ಎಕ್ಸಾಮ್ ಅನ್ನ ಕಟ್ಟಬೇಕು, ಯಾರಿಗೆಲ್ಲ ಎಷ್ಟು ಫೀಸ್ ಗಳು ಇರ್ತವೆ ಅನ್ನುವಂಥದ್ದನ್ನ. ಸೊ ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ತಾ ನಾವು ಸಾಗೋಣ. ನೋಡುವುದಾದ್ರೆ 2025 ಹಾಗೂ 26ನೇ ಸಾಲಿನ ಪರೀಕ್ಷೆ 1ಕ್ಕೆ ನೋಡಿ, ಎಕ್ಸಾಮ್ 1ಕ್ಕೆ 2 ಎಕ್ಸಾಮ್ಗಳು ಈ ವರ್ಷ ನಡೀತಾ ಇದ್ದಾವೆ. ಶಾಲಾ ಅಭ್ಯರ್ಥಿಗಳು ಪರೀಕ್ಷೆ 1ಕ್ಕೆ ನೋಂದಣಿ ಪ್ರಕ್ರಿಯೆ ಮಾರ್ಗಸೂಚಿ ಯಾವ ತರ ಇರ್ತದೆ ಎನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಸೊ CCERF ಅಂದ್ರೆ ರೆಗ್ಯುಲರ್ ಆಗಿ ಶಾಲೆಗೆ ಬರ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ KSEAB ಒಂದು ಇಲಾಖಾ ವೆಬ್ಸೈಟ್ ಇದೆ. ಸೊ ಆ ಒಂದು ಇಲಾಖಾ ವೆಬ್ಸೈಟ್ ಅನ್ನ ಶಾಲಾ ಲಾಗಿನ್ ಮುಖಾಂತರ ಅಲ್ಲಿ ನಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡೋದ್ರ ಮುಖಾಂತರ ನೋಂದಣಿಯನ್ನೇ ಪ್ರಾರಂಭ ಮಾಡ್ಕೊಳ್ಬಹುದಾಗಿದೆ. ಸೊ ಈ ವರ್ಷ ಇನ್ನೊಂದು ದೊಡ್ಡ ಬದಲಾವಣೆ ಏನ್ ಮಾಡಿದ್ದಾರೆ ಅಂದ್ರೆ ಈ ಸಾಲಿನಿಂದ ಇಲ್ಲಿ ನೋಡಿ, ಈ ಸಾಲಿನಿಂದ ಖಾಸಗಿ ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳ ನೋಂದಣಿಯನ್ನು ನೇರವಾಗಿ ಅಭ್ಯರ್ಥಿಗಳೇ ಮಂಡಳಿ ಜಾಲತಾಣದಲ್ಲಿ ನೋಂದಾಯಿಸಬಹುದಾಗಿದ್ದು, ಈ ಕುರಿತು ಮಾರ್ಗಸೂಚಿಯನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು ಎನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಸೊ ನೋಡಿ, ಪ್ರತಿ ಸಲ ಏನ್ ಮಾಡ್ತಾ ಇದ್ರು, ಬಾಹ್ಯ ಅಭ್ಯರ್ಥಿಗಳಾಗಿದ್ರೆ ಅಥವಾ ಪ್ರೈವೇಟ್ ಕ್ಯಾಂಡಿಡೇಟ್ ಗಳಾಗಿದ್ರೆ ಅವರೆಲ್ಲ ಒಂದು ಶಾಲೆಯಲ್ಲಿ ಹೋಗಿ ಅಲ್ಲಿಂದ ತಮ್ಮ ಲಾಗಿನ್ ಅನ್ನು ಮಾಡ್ತಾ ಇದ್ರು. ಸೊ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿ ಚೇಂಜಸ್ ಅನ್ನ ಮಾಡಿದ್ದಾರೆ. ಡೈರೆಕ್ಟ್ ಕ್ಯಾಂಡಿಡೇಟ್ ಏನ್ ಮಾಡ್ಕೊಳ್ಬಹುದು, ಪರೀಕ್ಷೆಗೆ ನೋಂದಣಿಯನ್ನ ಮಾಡ್ಕೊಳ್ಬಹುದು, ಆದ್ರೆ ಅದರ ಮಾರ್ಗಸೂಚಿಗಳನ್ನ ಆಮೇಲೆ ಬಿಡ್ತಾರೆ ಎನ್ನುವಂತ ಮಾಹಿತಿಯನ್ನ ಇಲ್ಲಿ ನೀಡಲಾಗಿದೆ. ಸೊ ಹಾಗಾಗಿದ್ರೆ ಅದೆಲ್ಲ ಏನು ಮಾರ್ಗಸೂಚಿ ಮುಂಬರುವಂತ ದಿನಗಳ ಚರ್ಚೆಯನ್ನ ಮಾಡ್ತಾ ಸಾಗೋಣ. ಸೊ ಇವಾಗ ನಾವು ಈಗ ರೆಗ್ಯುಲರ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಯಾವ ನೋಂದಣಿಯನ್ನ ಮಾಡ್ಕೊಳ್ಬೇಕು ಹಾಗೂ ಪ್ರೊಸೀಜರ್ ಯಾವ ತರ ಇರ್ತದೆ ಎನ್ನುವಂಥದ್ದನ್ನ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಸಾಗೋಣ. ಶಾಲಾ ವಿದ್ಯಾರ್ಥಿಗಳು CCERF ಇಲ್ಲಿ ನೋಡಿ, CCERF ಅಂದ್ರೆ ಕಂಟಿನ್ಯೂಯಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುಯೇಷನ್ ರೆಗ್ಯುಲರ್ ಫ್ರೆಶರ್ಸ್ ಅಂದ್ರೆ ಈ ವರ್ಷ 10ನೇ ಕಲಿತಿರುವಂತಹ ರೆಗ್ಯುಲರ್ ಆಗಿ ಕಲಿತಿರುವಂತಹ ಅಭ್ಯರ್ಥಿಗಳು ಅಂತ ನಾವಿಲ್ಲಿ ಕನ್ಸಿಡರ್ ನ ಮಾಡ್ತೀವಿ. ಇನ್ನು ಶಾಲಾ ವಿದ್ಯಾರ್ಥಿ ಎಂದರೆ ಯಾರು, ರೆಗ್ಯುಲರ್ ಫ್ರೆಶರ್ ಅಂದ್ರೆ ಯಾರು ಎನ್ನುವಂತ ಕೊಟ್ಟಿದ್ದಾರೆ ನೋಡಿ. ರಾಜ್ಯದ ಅಧಿಕೃತವಾಗಿರುವಂತಹ ಪ್ರೌಢಶಾಲೆಯಲ್ಲಿ ಅಂದ್ರೆ ರಿಜಿಸ್ಟರ್ಡ್ ಪ್ರೌಢಶಾಲೆಯಲ್ಲಿ ಗೌರ್ಮೆಂಟ್ ಆಗಿರಬಹುದು, ಆಡೆಡ್ ಆಗಿರಬಹುದು, ಅನ್ಆಡೆಡ್ ಆಗಿರಬಹುದು, 8ರಿಂದ 10ನೇ ತರಗತಿಯವರೆಗೆ ವಿದ್ಯಾರ್ಥಿ ವ್ಯಾಸಂಗ ಮಾಡಿರಬೇಕು. ಅಂತಹ ವಿದ್ಯಾರ್ಥಿಯನ್ನು ಶಾಲಾ ವಿದ್ಯಾರ್ಥಿ ಎಂದು ಪರಿಗಣಿಸಲಾಗುತ್ತದೆ. ಅಂದ್ರೆ ಇದು ರೆಗ್ಯುಲರ್ ಸ್ಟೂಡೆಂಟ್ ಗೆ ಇರುವಂತದ್ದು ಒಂದು ಮಾನಕ. ಜೊತೆಗೆ CCERF, ಸೊ ಈ ವರ್ಷ ಯಾರು ಫ್ರೆಶ್ ಆಗಿ ಎಕ್ಸಾಮ್ ಕಟ್ತಾ ಇದ್ದಾರೆ ಅವರಿಗೆ CCERF ಅಂತ ಕರಿತೀವಿ. CCERF ಈಗ ನಾನು ಹೇಳಿದಂತೆ ಕಂಟಿನ್ಯೂಯಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುಯೇಷನ್ ರೆಗ್ಯುಲರ್ ಫ್ರೆಶರ್ ಎಂದು ವರ್ಗೀಕರಣವನ್ನ ಮಾಡಿರ್ತಾರೆ. ಅಂದ್ರೆ ಈ ವರ್ಷ 2026ನೇ ವರ್ಷ ಯಾರು SSLC ಎಕ್ಸಾಮ್ ಕೊಡೋರು ಇರ್ತಾರೆ ಅವರಿಗೆ CCERF ಅಂತ ನಾವು ಕರಿತೀವಿ. ಜೊತೆಗೆ ಇನ್ನು ಪರೀಕ್ಷೆ 1ಕ್ಕೆ ಖಾಸಗಿ ಅಭ್ಯರ್ಥಿಗಳು ಅಂದ್ರೆ PF ಅಂತ ಕರಿತೀವಿ, ಪ್ರೈವೇಟ್ ಫ್ರೆಶರ್ಸ್ ಅಂತ ಕರಿತೀವಿ. ಅಂದ್ರೆ ಇದೇ ಸಲ ಅವರು 10th ಎಕ್ಸಾಮ್ ಅನ್ನ ಬರೀತಿರಬಹುದು, ಆದ್ರೆ ಅವರು ಬಾಹ್ಯ ಖಾಸಗಿ ಅಭ್ಯರ್ಥಿಗಳಾಗಿರ್ತಾರೆ ಅಥವಾ ಖಾಸಗಿ ಪುನರಾವರ್ತಿತ ಅಭ್ಯರ್ಥಿಗಳು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪ್ರೈವೇಟ್ ರಿಪೀಟರ್ಸ್ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ, ಪ್ರೈವೇಟ್ ರಿಪೀಟರ್ಸ್ ಹಾಗೂ ಶಾಲಾ ಪುನರಾವರ್ತಿತ ಅಭ್ಯರ್ಥಿಗಳು CCERF ರೆಗ್ಯುಲರ್ ರಿಪೀಟರ್ಸ್ ಅಂತ ಕರಿತೀವಿ. ಅಂದ್ರೆ ಹೋದ ವರ್ಷ ಫೇಲ್ ಆಗಿ ಮತ್ತೆ ಈ ವರ್ಷ ಪರೀಕ್ಷೆನ ಬರೀತಾ ಇದ್ದಾರೆ ಅಂದ್ರೆ ಅವರಿಗೆಲ್ಲ ಆನ್ಲೈನ್ ಮುಖಾಂತರನೇ ಇಲ್ಲಿ ನೋಡಿ, ಆನ್ಲೈನ್ ಮುಖಾಂತರ ನೋಂದಾಯಿಸಲು ಅವಕಾಶವನ್ನ ಕಲ್ಪಿಸಲಾಗಿರುತ್ತದೆ. ಇವರಿಗೆಲ್ಲ ಈ ವರ್ಷ ಏನ್ ಮಾಡಿದರೆ ಆನ್ಲೈನ್ ಮುಖಾಂತರ ನೋಂದಾಯಿಸಲು ಅವಕಾಶವನ್ನ ಕಲ್ಪಿಸಲಾಗಿರುತ್ತದೆ ಎನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಸೊ ಈ ವರ್ಷ ಏನ್ ಮಾಡಿದರೆ ಆನ್ಲೈನ್ ನಲ್ಲಿ ಕ್ಯಾಂಡಿಡೇಟ್ನೇ ಕೂಡ ಏನ್ ಮಾಡ್ಕೊಳ್ಬಹುದು, ನೋಂದಣಿಯನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಇನ್ನು ವಿಶೇಷ ಸೂಚನೆಯನ್ನ ನೋಡಿದರೆ ಇದು ಬಹಳಷ್ಟು ಮುಖ್ಯವಾಗಿರುವಂತದ್ದು ಈ ವರ್ಷ. ಸೊ ಸಂಪೂರ್ಣವಾಗಿ ಇದರ ಬಗ್ಗೆ ತಿಳಿದುಕೊಳ್ಳಿ. ಇನ್ನು 2011ಕ್ಕಿಂತನೂ ಹಿಂದಿನ ವರ್ಷಗಳು ಯಾರಾದರೂ ಬಾಹ್ಯ ಅಭ್ಯರ್ಥಿಗಳು ಯಾರಾದರೂ ರಿಪೀಟರ್ಸ್ ವಿದ್ಯಾರ್ಥಿಗಳಿದ್ದರೆ ಅವರಿಗೆ 2022ರ ಪರೀಕ್ಷಾದಿಂದ ಎಲ್ಲಿವರೆಗೆ ಕಾಲಾವಕಾಶವನ್ನು ಕೊಟ್ಟಿದ್ರು, 2024 ಪರೀಕ್ಷೆ 2ರವರೆಗೆ ಅಂದ್ರೆ 6 ಚಾನ್ಸಸ್ ಗಳು ಇರ್ತವೆ ನಮಗೆ SSLC ನಾವು ಕ್ಲಿಯರೆನ್ಸ್ ಅನ್ನ ಮಾಡ್ಕೊಳ್ಬೇಕು ಅಂದ್ರೆ. ಸೊ 6 ಚಾನ್ಸಸ್ ಗಳು ಆಗಿದ್ರು ಅಂದ್ರೆ ಈಗ ಮತ್ತೆ ಅವ್ರು ಏನ್ ಮಾಡ್ಕೊಳ್ಬೇಕು ಅಂದ್ರೆ ಹೊಸದಾಗಿ ಬಾಹ್ಯ ಅಭ್ಯರ್ಥಿಯಾಗಿ ಎಲ್ಲ ವಿಷಯಗಳನ್ನ ಬರಿಬೇಕು, ಹೊಸದಾಗಿ ಖಾಸಗಿ ಅಭ್ಯರ್ಥಿಯಾಗಿ ನೋಂದಾಯಿಸಿಕೊಂಡು ಎಲ್ಲ ವಿಷಯಗಳ ಪರೀಕ್ಷೆಯನ್ನು
ತೆಗೆದುಕೊಳ್ಳತಕ್ಕದ್ದು ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲ ವಿಷಯಗಳಲ್ಲಿ 6 ಚಾನ್ಸ್ಗಳಲ್ಲಿ ಪಾಸ್ ಆಗಿದ್ದಿಲ್ಲ ಅಂದ್ರೆ ಅವರು ಎತ್ಲೆ ಮತ್ತೆ ರಿಪೀಟರ್ಸ್ ಎಲ್ಲರೂ ಕೂಡ ಮತ್ತೆ ಏನ್ ಮಾಡ್ಕೊಳ್ಬೇಕು, 1-2 ಪಾಸ್ ಆಗಿರ್ತಾರೆ, 4 ವಿಷಯಗಳು ಫೇಲ್ ಆಗಿ ಅದೇ ಎಕ್ಸಾಮ್ ಅನ್ನು ಬರೀತಾ ಇರ್ತಾರೆ. ಹೀಗೆ 6 ಚಾನ್ಸ್ಗಳಲ್ಲಿ ಅವರು ಪಾಸ್ ಆಗ್ಲಿಲ್ಲ ಅಂದ್ರೆ ಆ 2 ಪಾಸ್ ಆಗಿದ್ದ ವಿಷಯಗಳನ್ನು ಕೂಡ ಅವರು ರಿಜೆಕ್ಟ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ, ಆಟೋಮೆಟಿಕ್ ಆಗಿ ಆಗೇ ಬಿಡುತ್ತೆ. ಹೊಸದಾಗಿ ಫ್ರೆಶ್ ಆಗಿ ಮತ್ತೆ 6 ಸಬ್ಜೆಕ್ಟ್ ಅನ್ನ ಅವರು ಕಟ್ಟಬೇಕಾಗಿರುವಂತದ್ದು. ಇನ್ನು ಅರ್ಜಿ ಸ್ವರೂಪವನ್ನ ನೋಡ್ಕೊಳ್ಬೇಕಾಗಿತ್ತು ಅಂದ್ರೆ ಶಾಲಾ ವಿದ್ಯಾರ್ಥಿಗಳು CCR ಪರೀಕ್ಷಾ ಅರ್ಜಿಗಳು ಮಂಡಳಿಯ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ಸಲ್ಲಿಸುವುದು. ಇನ್ನು ರೆಗ್ಯುಲರ್ ಫ್ರೆಶರ್ಸ್ ಯಾರಾದ್ರೂ ಇದ್ರು ಅಂದ್ರೆ ಅವ್ರ HM ಲಾಗಿನ್ ಮುಖಾಂತರ ಏನ್ ಮಾಡ್ತಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಅಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂತದ್ದು ವಿದ್ಯಾರ್ಥಿಯ ಭಾವಚಿತ್ರ, ಪ್ರವೇಶ ಪತ್ರ, CNR ಹಾಗೂ ಅಂಕಪಟ್ಟಿಯಲ್ಲಿ ಮುದ್ರಣವಾಗುವ ಕಾರಣ ಭಾವಚಿತ್ರ ಮತ್ತು ಸಹಿಯನ್ನು ಕೆಳಕಂಡ ರೀತಿಯಲ್ಲಿ ಅಪ್ಲೋಡ್ ಮಾಡುವುದು ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಸೊ ಮುಖ್ಯವಾಗಿರುವಂತದ್ದು ಇಲ್ಲಿ ಭಾವಚಿತ್ರವನ್ನು ನೋಡುವುದಾದ್ರೆ ಫೋಟೋಗಳು ಸಂಪೂರ್ಣ ಬಣ್ಣದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ಇರಬೇಕು. ನೋಡಿ, ಫೋಟೋ ಕ್ಲಿಯರೆನ್ಸ್ ಬಹಳ ಚೆನ್ನಾಗಿರ್ಬೇಕು. ರೀಸೆಂಟ್ ಆಗಿರುವಂತಹ ಫೋಟೋ ಅನ್ನ ತೆಗೆದುಕೊಳ್ಬೇಕಾಗಿರುವಂತದ್ದು. ನೀವು ಹೋದ ವರ್ಷದ್ದು ಅಥವಾ ಅದರ 2 ವರ್ಷದ್ದು ಅಥವಾ 4th ಅಥವಾ 5th ಗೆ ತೆಗೆದುಕೊಂಡಿರುವಂತಹ ಫೋಟೋವನ್ನ ಇಲ್ಲಿ ಕೊಡ್ಲಿಕ್ಕೆ ದಯವಿಟ್ಟು ಹೋಗಬೇಡಿ. ಹಾಗೂ ಭಾವಚಿತ್ರದಲ್ಲಿ 80% ಮುಖ ಸ್ಪಷ್ಟವಾಗಿ ಕಾಣುವಂತಿರಬೇಕು ಎನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಕ್ಲಿಯರ್ ಆಗಿರುವಂತ ಫೋಟೋ ಇರಬೇಕು, ಸಹಜ ಅಭಿವ್ಯಕ್ತಿ ಇರಬೇಕು, ಕಣ್ಣುಗಳು ತೆರೆದಿರಬೇಕು, ಮುಚ್ಚಿದ ಕಣ್ಣುಗಳು ಇರಬಾರ್ದು, ಬಣ್ಣದ ಕನ್ನಡಕಗಳನ್ನ ಧರಿಸಿರಬಾರದು ಅಂತ ಹೇಳ್ತದೆ. ನಾನು ಗಾಗಲ್ ಅಂತ ಏನ್ ಹಾಕ್ತಾ ಇದೀನಿ, ನಂಬರ್ ಸ್ಪೆಕ್ಟ್ ಇದ್ರೆ ನಡೀತದೆ, ಆದ್ರೆ ಗಾಗಲ್ ಆಗ್ಲಿ ಅಥವಾ ಬೇರೆ ಬೇರೆ ಬಣ್ಣದ್ದು ಸ್ಟೈಲ್ ಆಗಿ ನಾವು ಏನಾದ್ರು ಹಾಕೊಂಡು ಫೋಟೋ ಕ್ಲಿಕ್ ಮಾಡಿದ್ರೆ ಆ ಫೋಟೋ ಇನ್ವ್ಯಾಲಿಡ್ ಆಗತ್ತೆ. ಸೊ ಅದರ ಒಂದು ಭಾವಚಿತ್ರವನ್ನ 20 ರಿಂದ 80 KB ವರೆಗೆನೂ ಕೂಡ ಕಿಲೋಬೈಟ್ಸ್ ವರೆಗೆ JPEG ಮಾದರಿಯಲ್ಲಿ ಇರಬೇಕು. ಅಂದ್ರೆ ನಿಮ್ಮ ಹೆಡ್ ಮಾಸ್ಟರ್ ಗೊತ್ತಿರುತ್ತೆ, ಅಲ್ಲಿ ಅವರು ಅದನ್ನ ಏನ್ ಮಾಡ್ತಾರೆ, ಭಾವಚಿತ್ರವನ್ನ ಅಪ್ಲೋಡ್ ಮಾಡ್ತಾರೆ. ಇನ್ನು ವಿದ್ಯಾರ್ಥಿ ಸಹಿ ಬಗ್ಗೆನೂ ಕೂಡ ಯಾವ ತರ ಇರಬೇಕು ಸಹಿ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಬಿಳಿ ಬಣ್ಣದ ಹಾಳೆಯ ಮೇಲೆ ಕಪ್ಪು ಶಾಹಿಯಲ್ಲಿ ಮಾಡಿಸಿರಬೇಕು ಅಂತ ಕೊಟ್ಟಿದ್ದಾರೆ. ಅಂದ್ರೆ ವೈಟ್ ಪೇಪರ್ ಅಲ್ಲಿ ಬ್ಲಾಕ್ ಪೆನ್ ಇಂದ ಸಹಿಯನ್ನ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸಹಿಯ ಗಾತ್ರ 20 ರಿಂದ 80 KB JPEG ಮಾದರಿಯಲ್ಲಿ ಇರಬೇಕು ಅನ್ನೋದು ಕೊಟ್ಟಿದ್ದಾರೆ. ಪರೀಕ್ಷಾ ಶುಲ್ಕ ನೋಡುವುದಾದ್ರೆ ಪ್ರಥಮ ಬಾರಿಗೆ ಅಂದ್ರೆ ಇದೇ ಸಲ ಯಾರು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದೀರಾ ಅಂತಹ ಸಾಮಾನ್ಯ ವಿದ್ಯಾರ್ಥಿಗಳೇ, ನೋಡಿ ಇಲ್ಲಿ ಸಾಮಾನ್ಯ ವಿದ್ಯಾರ್ಥಿ ಅಂತ ಹೇಳ್ತಾ ಇದ್ದೀನಿ, ಪ್ರಥಮ ಬಾರಿಗೆ ಪರೀಕ್ಷೆ ಹಾಜರಾಗುವ ಶಾಲಾ ಅಭ್ಯರ್ಥಿಗಳು CCERF ಪರೀಕ್ಷಾ ಶುಲ್ಕ 710 ರೂಪಾಯಿಗಳು. ಎಷ್ಟು? 710 ರೂಪಾಯಿಗಳು ಒಂದು ಪರೀಕ್ಷಾ ಶುಲ್ಕ ಇರ್ತದೆ. ಸೊ ಈ ಒಂದು CCRF ಅಭ್ಯರ್ಥಿ ಪರೀಕ್ಷಾ ನೋಂದಣಿಯನ್ನು ಮಂಡಳಿಯ ಜಾಲತಾಣ ಶಾಲಾ ಲಾಗಿನ್ ಮೂಲಕ ಅಪ್ಲೋಡ್ ಮಾಡಬೇಕಾಗಿರುವಂತದ್ದು. ಸೊ ಇದೆಲ್ಲವನ್ನ ನೀವು ನಿಮ್ಮ ಹೆಡ್ ಮಾಸ್ಟರ್ಗೆ ದುಡ್ಡನ್ನು ಕೊಡಬೇಕಾಗಿರುವಂತದ್ದು. ಅವರೆಲ್ಲ ಆನ್ಲೈನ್ ಚಲನ್ ಅನ್ನ ಏನ್ ಮಾಡ್ತಾರೆ, ಜನರೇಟ್ ಮಾಡ್ತಾರೆ. ತದನಂತರ ಆನ್ಲೈನ್ ಚಲನ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳದೆ ಮ್ಯಾನ್ಯುವಲ್ ಚಲನ್ ಮೂಲಕ ಪರೀಕ್ಷಾ ಶುಲ್ಕ ಪಾವತಿಸಬಾರದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆನ್ಲೈನ್ ಮುಖಾಂತರ ಚಲನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಪೇ ಮಾಡಿದಾದ್ಮೇಲೆ ನಾವು ಆ ಒಂದು ಚಲನ್ ಅಪ್ಲೋಡ್ ಮಾಡಬೇಕಾಗಿರುವಂತ ಇದೆಲ್ಲವನ್ನ ನಿಮ್ಮ ಮುಖ್ಯ ಗುರುಗಳು ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ನೆಕ್ಸ್ಟ್ ಮುಂದುವರೆದು ಇನ್ನು ಪರೀಕ್ಷಾ ಶುಲ್ಕ ವಿನಾಯಿತಿ ಅಂತ ಇದೆ. ಯಾರಿಗೆಲ್ಲ ಫೀ ಕಡಿಮೆ ಮಾಡ್ತಾರೆ ಅಥವಾ ಯಾರಿಗೆಲ್ಲ ಫೀ ಕನ್ಸೆಷನ್ ಅನ್ನು ಕೊಡ್ತಾ ಇದ್ದಾರೆ ಎನ್ನುವಂಥದ್ದು. ಸೊ ಮೊಟ್ಟ ಮೊದಲನೇದಾಗಿ ನೋಡಿ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿಯನ್ನ ನೀಡಲಾಗಿದೆ. ಸೊ ಈ ವರ್ಷ ಫ್ರೆಶರ್ ಯಾರು, SC ಹಾಗೂ SC ಅಂಡ್ ST ಈ ಅಭ್ಯರ್ಥಿಗಳು ಯಾರಿದ್ದಾರೆ ಅವ್ರಿಗೆ ಫ್ರೀ ಆಗಿರುವಂತದ್ದು ಯಾವುದೇ ತರನಾಗಿರತಕ್ಕಂತಹ ಅವರಿಗೆ ಪರೀಕ್ಷಾ ಶುಲ್ಕ ಇರುವುದಿಲ್ಲ. ಜೊತೆಗೆ ಪ್ರವರ್ಗಗಳ ವ್ಯಾಪ್ತಿಯಲ್ಲಿ ಬರುವಂತ ವಿದ್ಯಾರ್ಥಿಗಳು ಒಂದಿಷ್ಟು ಪ್ರವರ್ಗಗಳಿದಾವೆ, ಕ್ಯಾಟಗರಿಗಳಿದಾವೆ. ಫಾರ್ ಎಕ್ಸಾಂಪಲ್ ಕ್ಯಾಟಗರಿ 1, ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A ಹಾಗೂ ಪ್ರವರ್ಗ 3B ವ್ಯಾಪ್ತಿಯಲ್ಲಿ ಬರುವ ವಿದ್ಯಾರ್ಥಿಗಳೇ ಪೋಷಕರ ಆದಾಯ ಮಿತಿ ಇದೆ. ಇನ್ನು ನೀವು ಕ್ಯಾಟಗರಿ 1 ಇರಬಹುದು, ಕ್ಯಾಟಗರಿ 2B ಇರಬಹುದು, 2A ಇರಬಹುದು ಅಥವಾ 3rd A ಇರಬಹುದು ಅಥವಾ 3rd B ಇರಬಹುದು. ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಾರ್ಷಿಕ ಆದಾಯ ಮಿತಿಯನ್ನ ನಿಗದಿಪಡಿಸಿದ್ದಾರೆ. ಪ್ರವರ್ಗ 1ರಲ್ಲಿ ಕ್ಯಾಟಗರಿ 1 ಇರುವಂತ ವಿದ್ಯಾರ್ಥಿಗಳಿಗೆ ಅವರ ವಾರ್ಷಿಕ ಆದಾಯ 1 ಲಕ್ಷ. ನಾವು ಏನು RD ನಂಬರ್ ತೆಗೆದುಕೊಳ್ತಾ ಇದೀವಿ, ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಏನ್ ತೆಗೆಸ್ತೀವಿ ಅದರಲ್ಲಿ ಇನ್ಕಮ್ ಎಷ್ಟಿರಬೇಕು, 1 ಲಕ್ಷದವರೆಗೆ ಇತ್ತು ಅಂದ್ರೆ ಪ್ರವರ್ಗ ಕ್ಯಾಟಗರಿ 1 ಇದ್ದವರಿಗೆ ಪರೀಕ್ಷಾ ಶುಲ್ಕ ಇರುವುದಿಲ್ಲ. ಅದರ ಜೊತೆಗೆ ಪ್ರವರ್ಗ 2A, 2B ಹಾಗೂ 3A ಹಾಗೂ 3rd B ದವರಿಗೆ ಅಲ್ಲಿ ಮಿತಿ ಎಷ್ಟು ಮಾಡಿದ್ದಾರೆ, 44,500 ವರೆಗೆ ಅವರಿಗೆ ಅಷ್ಟು ಆದಾಯ ಇತ್ತು ಅಂದ್ರೆ ಅವ್ರಿಗೆ ಫೀ ಕನ್ಸಂಪ್ಷನ್ ಇದೆ. ಇದಕ್ಕಿಂತ ಹೆಚ್ಚಿಗೆ ಇತ್ತು ಅಂದ್ರೆ ಅವ್ರಿಗೆ ಸಂಪೂರ್ಣವಾಗಿರುವಂತಹ 710 ರೂಪಾಯಿಗಳನ್ನ ಫೀಸ್ ಅನ್ನ ಕಟ್ಟಬೇಕು. ಬೈ ಚಾನ್ಸ್ ನಿಮ್ಮ ಕ್ಯಾಟಗರಿ 1 ಅಲ್ಲಿ ಇದ್ರೆ 1 ಲಕ್ಷಕ್ಕಿಂತನೂ ಕಡಿಮೆ ಆದಾಯ ಇತ್ತು ಅಥವಾ ಕ್ಯಾಟಗರಿ 2A, 2B, 3rd A, 3rd B ಗಳಿದ್ರೆ 44,500 ವರೆಗೂ ಕೂಡ ನಿಮ್ಮ ವಾರ್ಷಿಕ ಆದಾಯ ಇತ್ತು ಅಂದ್ರೆ, ಅದಕ್ಕಿಂತ ಕಡಿಮೆ ಇತ್ತು ಅಂದ್ರೆ ನಿಮಗೆ ಫೀ ಕನ್ಸೆಷನ್ ಇರ್ತದೆ. ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ RD ಸಂಖ್ಯೆ ಮಂಡಳಿಯ ಜಾಲತಾಣದಲ್ಲಿ ಶಾಲಾ ಲಾಗಿನ್ ಮೂಲಕ ಕೆಳಕಂಡ ಮಾದರಿಯಲ್ಲಿ ನಮೂದಿಸುವುದು ಕಡ್ಡಾಯವಾಗಿರ್ತದೆ. SC ST ಇತ್ತು ಅಂದ್ರೆ ಅವರಿಗೆ ಫೀಸ್ ಅಂತೂ ಇಲ್ಲವೇ ಇಲ್ಲ. ಇಲ್ಲಿ ಕ್ಯಾಟಗರಿ ನಾವು ಕ್ಲೇಮ್ ಮಾಡ್ತಾ ಇದ್ದೀವಿ ಅಂದ್ರೆ ಅವರಿಗೆ RD ಸಂಖ್ಯೆ ಅಂದ್ರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನೀವು ಕೊಡಲೇಬೇಕಾಗಿರುವಂತದ್ದು, ಅದನ್ನ ಶಾಲೆಯವರು ಕಂಪಲ್ಸರಿ ತೆಗೆದುಕೊಳ್ಳಲೇಬೇಕು.
ತೆಗೆದುಕೊಂಡಿರುವಂತಹ ಒಂದು ಕಾಸ್ಟ್ ಇನ್ಕಮ್ ನ ಇಲ್ಲಿ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ. ಈ ತರ RD ಅಂತ ಹೇಳಿ ಅವ್ರದ್ದು ಏನ್ ನಂಬರ್ ಇದೆ ಆ ತರ ನಂಬರ್ ಫಾರ್ಮೆಟ್ ಅಲ್ಲಿ HM ಆದವರು ಅದನ್ನ ಬರೆದಿಟ್ಕೊಳ್ಬೇಕಾಗಿರುವಂತದ್ದು ಈ ಒಂದು ಮಾದರಿಯಲ್ಲಿ. ಜೊತೆಗೆ ಮತ್ತೆ ಯಾರಿಗೆ ಕನ್ಸೆಷನ್ ಇದೆ ಎನ್ನುವಂಥದ್ದಾದ್ರೆ ಸರ್ಕಾರಿ ಪ್ರೌಢಶಾಲೆ ಆಗಿರ್ಬಹುದು ಅಥವಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಆಗಿರ್ಬಹುದು, ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಥಮ ಬಾರಿಗೆ ನೋಡಿ ಫಸ್ಟ್ ಟೈಮ್ ಗರ್ಲ್ಸ್ ಸ್ಟೂಡೆಂಟ್ ಇದ್ರು, ಅದು ಗೋರ್ಮೆಂಟ್ ಸ್ಕೂಲ್ ಅಲ್ಲಿ ಇದ್ರು ಅಂದ್ರೆ ಪರೀಕ್ಷೆಗೆ ಹಾಜರಾಗುವ ಎಲ್ಲಾ ವರ್ಗದ ಹೆಣ್ಣು ಮಕ್ಕಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿಯನ್ನ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಗರ್ಲ್ಸ್ ಸ್ಟೂಡೆಂಟ್ ಇದ್ರು, ಗೋರ್ಮೆಂಟ್ ಸ್ಕೂಲ್ ಅಲ್ಲಿ, ಗೋರ್ಮೆಂಟ್ ಹೈಸ್ಕೂಲ್ ಅಲ್ಲಿ ಅವ್ರು ಕಲಿತಾ ಇದ್ರು ಅಂದ್ರೆ ಅವ್ರಿಗೂ ಕೂಡ ಫೀ ಯಾವುದೇ ಕ್ಯಾಟಗರಿ ಆಗಿರ್ಬೋದು, ಇವನ್ ಜನರಲ್ ಕ್ಯಾಟಗರಿ ಇದ್ರು ಸಹಿತ, ಆದ್ರೆ ಕಂಡೀಷನ್ ಏನಿದೆ ಫ್ರೆಶ್ ಆಗಿರಬೇಕು. ಇದೇ ಸಲ ಅವರು ಏನ್ ಮಾಡ್ತಾ ಇರಬೇಕು, SSC ಎಕ್ಸಾಮ್ ಅನ್ನ ಕಟ್ತಾ ಇರಬೇಕು, ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರಬೇಕು. ಅಂತವ್ರಿಗೂ ಕೂಡ ಫೀಸ್ ಕನ್ಸೆಷನ್ ಅನ್ನ ಕೊಡಲಾಗಿದೆ. ಯಾವುದೇ ತರನಾಗಿರತಕ್ಕಂತ ಫೀಸ್ ಅವ್ರಿಗೆ ಇಲ್ಲ. ಮತ್ತೆ ಯಾರಿಗಿದೆ ಅಂದ್ರೆ ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳಿರ್ತಾರೆ, ಅವ್ರಿಗೂ ಕೂಡ ಅವರು ಸಕ್ಷಮ ಪ್ರಾಧಿಕಾರ ಅಂದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಇರಬೇಕು, UDID ನಂಬರ್ಗಳಿರಬೇಕು, ಅಂತಹ ಒಂದು ವೈದ್ಯಕೀಯ ಪ್ರಮಾಣ ಪತ್ರ ಇತ್ತು ಅಂದ್ರೆ ಕೂಡ ಅವ್ರಿಗೂ ಕೂಡ ಡಿಸಬಿಲಿಟಿ ಯಾರ್ಯಾರಿಗಿದೆ ಅವ್ರಿಗೆಲ್ಲನೂ ಕೂಡ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿಯನ್ನ ನೀಡಲಾಗಿದೆ. ಜೊತೆಗೆ ಪುನರಾವರ್ತಿತ ಅಭ್ಯರ್ಥಿಗಳು ಯಾರು ರಿಪೀಟರ್ಸ್ ಇದ್ರು ಅಂದ್ರೆ ಅದು ಯಾರು ST ಹಾಗೂ SC ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಯಾರಾದರೂ ಇದ್ರು ಹಾಗೂ ರಿಪೀಟರ್ಸ್ ಇದ್ರು ಅಂದ್ರೆ ಅವ್ರಿಗೂ ಕೂಡ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿಯನ್ನ ನೀಡಲಾಗಿದೆ. ಆದರೆ ರಿಪೀಟರ್ಸ್ ಅದರ್ ಕ್ಯಾಟಗರಿದವರು ಇದ್ರು ಅಂದ್ರೆ ಇಲ್ಲಿ ಮುಂದೆ ಕೊಟ್ಟಿದ್ದಾರೆ ನೋಡಿ, ಮೇಲೆ ವಿವರಿಸಿರುವ ಹಿಂದುಳಿದ ಪ್ರವರ್ಗ ಪುನರಾವರ್ತಿತ ಅಭ್ಯರ್ಥಿಗಳಿಗೆ ರಿಪೀಟರ್ಸ್ ಪರೀಕ್ಷಾ ಶುಲ್ಕದ ವಿನಾಯಿತಿ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. SC ST ಸ್ಟೂಡೆಂಟ್ಗೆ ಅದು ರಿಪೀಟರ್ಸ್ ಇದ್ರೆ ಅವ್ರಿಗೂ ಕೂಡ ಏನ್ ಮಾಡಿದ್ದಾರೆ, ಶುಲ್ಕವನ್ನು ವಿನಾಯಿತಿಯನ್ನು ನೀಡಲಾಗಿದೆ. ಆದ್ರೆ ಅದರ್ ಕ್ಯಾಟಗರಿ ಇದ್ರು ಅಂದ್ರೆ ರಿಪೀಟರ್ಸ್ ಇದ್ರು ಅಂದ್ರೆ ಅವರಿಗೆ ಫೀ ಅನ್ನ ಸಂಪೂರ್ಣವಾಗಿ 710 ರೂಪಾಯಿಯನ್ನ ಕಟ್ಟಲೇಬೇಕಾಗಿರುವಂತದ್ದು. ರಾಜ್ಯ ಪಠ್ಯಕ್ರಮಕ್ಕೆ ವಲಸೆ ಬರುವ ವಿದ್ಯಾರ್ಥಿಗಳ ನೋಂದಣಿ ಅಂದ್ರೆ ಅದರ್ ಸ್ಟೇಟ್ ಇಂದ CBSE ಇಂದ ಆಗಿರಬಹುದು ಅಥವಾ ಸೆಂಟ್ರಲ್ ಬೇಸ್ಡ್ ಸೆಂಟ್ರಲ್ ಸಿಲೆಬಸ್ ಅವ್ರು ಬಂದಿರಬಹುದು, ಅವ್ರು ಏನಾದ್ರು ನಮ್ಮ ರಾಜ್ಯಕ್ಕೆ ಮೈಗ್ರೇಟ್ ಆಗಿ ಬಂದಿದ್ರು, ವಲಸೆ ಆಗಿ ಬಂದಿದ್ರು ಅಂತ ವಿದ್ಯಾರ್ಥಿಗಳು ಕೂಡ ರಾಜ್ಯ SSLC ಪರೀಕ್ಷೆಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಅವರು ಉಪನಿರ್ದೇಶಕರು DDPI ಕಡೆಯಿಂದ 1,001 ನೋಂದಣಿಯನ್ನ ತೆಗೆದುಕೊಂಡು ಅದಕ್ಕೆ ಒಂದು ಪ್ರೊಸೀಜರ್ ಇದೆ, ಅದರ ಒಂದು ಚಲನನ್ನ ತುಂಬಿಕೊಂಡು ಅವರು ಕೂಡ ಎಕ್ಸಾಮ್ ಅನ್ನ ಕಟ್ಟಬಹುದು. ಸಂಪೂರ್ಣವಾಗಿ ಇದು ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ವಿದ್ಯಾರ್ಥಿಗಳ ವಿವರಗಳನ್ನು ಆನ್ಲೈನ್ ಮುಖಾಂತರ ನೋಂದಾಯಿಸಲು ಮತ್ತು ಪರೀಕ್ಷಾ ಶುಲ್ಕ ಪಾವತಿಸಲು ನಿಗದಿಗೊಳಿಸಿದ ದಿನಾಂಕಗಳು ಅಂತ ಕೊಟ್ಟಿದ್ದಾರೆ. CCERF ಅಂದ್ರೆ ಫ್ರೆಶರ್ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಪ್ರಾರಂಭದ ದಿನಾಂಕ ಎಷ್ಟಿದೆ ಅಂದ್ರೆ 8th ಅಕ್ಟೋಬರ್ ಅಂದ್ರೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇವತ್ತು 8th ಅಕ್ಟೋಬರ್ ಇದೆ. 8/10/2025 ಪ್ರಾರಂಭ ಆಗ್ತಾ ಇದೆ. ಹಾಗೂ ಅವರಿಗೆ ಲಾಸ್ಟ್ ಡೇಟ್ CCRF ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ 31 ಅಕ್ಟೋಬರ್ ಅಂದ್ರೆ ಅಕ್ಟೋಬರ್ ತಿಂಗಳ ಕೊನೆಯವರೆಗೂ ಕೂಡ ಇದೆ. ಮೇ ಬಿ ಚಾನ್ಸಸ್ ಗಳು ಇರಬಹುದು, 1 or 2 ಡೇಸ್ ಎಕ್ಸ್ಟೆಂಡ್ ಮಾಡಲೂಬಹುದು ಅಥವಾ ಮಾಡದೇನೂ ಕೂಡ ಇರಬಹುದು. ಆದ್ರೆ 31st ವರೆಗೂ ಕೂಡ ನಾವು ಏನ್ ಮಾಡ್ಬೇಕಾಗಿರುವಂತದ್ದು, ಅಷ್ಟರೊಳಗಾಗಿ ಎಲ್ಲನೂ ಕೂಡ ಅಂತಿಮ ದಿನಾಂಕವನ್ನ ಕೊಟ್ಟಿದ್ದಾರೆ, ಅಷ್ಟರೊಳಗಾಗಿ ನಾವು ಅಪ್ಲೋಡ್ ಅನ್ನ ಮಾಡ್ಬೇಕಾಗಿರುವಂತದ್ದು. ಇದ್ರ ಜೊತೆಗೆ ಚಲನನ ಮುದ್ರಿಸಿಕೊಳ್ಳಲು ನಿಗದಿಪಡಿಸಿರುವಂತ ಯಾರಿಗೆಲ್ಲ ನಾವು ಅಪ್ಲಿಕೇಶನ್ ಹಾಕಿರ್ತೀವಿ ಅವರಿಗೆಲ್ಲ ಚಲನನ ಪ್ರಿಂಟ್ ತೆಗೆದುಕೊಳ್ಳಲಿಕ್ಕೆ 3/11/2025 7/11/2025 ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಅದೇ ಜೊತೆಗೆ ಮುದ್ರಿಸಿಕೊಂಡಿರುವಂತಹ ಚಲನನ ಪ್ರಿಂಟ್ ತೆಗೆದುಕೊಂಡು ಬ್ಯಾಂಕ್ಗೆ ಜಮೆ ಮಾಡಲು ನಿಗದಿಪಡಿಸಿರುವಂತಹ ದಿನಾಂಕ, ಬ್ಯಾಂಕ್ಗೆ ತುಂಬಬೇಕಾಗಿರುವಂತದ್ದು 3/11/2025 11 ನವೆಂಬರ್ 2025 ಇಷ್ಟರೊಳಗಾಗಿ ನಾವು ಬ್ಯಾಂಕಿಗೆ ಜಮೆಯನ್ನ ಮಾಡಬೇಕಾಗಿರುವಂತದ್ದು. ಇನ್ನು ವಿಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳಿಗೆ ಅಂದ್ರೆ ಡಿಫ್ರೆಂಟ್ಲಿ ಏಬಲ್ಡ್ ಯಾರು ವಿದ್ಯಾರ್ಥಿಗಳಿರ್ತಾರೆ, ವಿಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳಿರ್ತಾರೆ, ಅವರಿಗೆ ಒಂದಿಷ್ಟು ವಿನಾಯಿತಿ ಹಾಗೂ ಸೌಲಭ್ಯಗಳಿದಾವೆ. ಅಧಿಕೃತವಾಗಿ ನಮಗೆ ಏನಿರಬೇಕು, ಶಾಲೆಯಲ್ಲಿ ಅಭ್ಯಾಸ ಮಾಡ್ತಿರುವಂತಹ ಸ್ಟಾಟಿಕ್ಸ್, ಕಿವುಡ, ಮೂಗು ಮತ್ತು ಕಲಿಕಾ ನ್ಯೂನ್ಯತೆ ಹಾಗೂ ಬುದ್ಧಿಮಾಂದ್ಯ ವಿದ್ಯಾರ್ಥಿಗಳು ಶಿಕ್ಷಣ ಮಾಧ್ಯಮದ ಭಾಷೆ ಒಂದನ್ನು ಮಾತ್ರ ತೆಗೆದುಕೊಳ್ಳಬಹುದು. ಉಳಿದ 2 ಭಾಷಾ ವಿಷಯಗಳಿಂದ ವಿನಾಯಿತಿ ಇರ್ತದೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಡಿಸಬಿಲಿಟಿ ಇತ್ತು, ಅಂತಹ ಒಂದು ವಿಭಿನ್ನ ಸಾಮರ್ಥ್ಯವಿಲ್ಲ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಇದ್ರು ಅಂದ್ರೆ ಅವರು ಕೇವಲ ಒಂದು ಭಾಷೆಗೆ ಮಾತ್ರ ಪರೀಕ್ಷೆಯನ್ನು ಬರೀತಾರೆ ಹಾಗೂ ಗಣಿತ ವಿಜ್ಞಾನ ಪರೀಕ್ಷೆಯನ್ನು ಬರೆಯೋದಿಲ್ಲ. ಅದಕ್ಕಾಗಿ ಅದನ್ನ ಹೊರತುಪಡಿಸಿ ಬೇರೆ ವಿಷಯಗಳಲ್ಲಿ ಅವರು ಪರೀಕ್ಷೆಯನ್ನು ಬರೀತಾರೆ. ಹಾಗೂ ಅವ್ರಿಗಿರುವಂತಹ ಒಂದಿಷ್ಟು ಸ್ಪೆಷಲ್ ವಿನಾಯಿತಿಗಳನ್ನ ನಾವು ನೋಡ್ತಾ ಸಾಗೋಣ. ನ್ಯೂನ್ಯತೆ ಹೊಂದಿರುವ ಮಕ್ಕಳಿಗೆ SSLC ಪರೀಕ್ಷೆಯಲ್ಲಿ ಕೆಳಕಂಡಿರುವಂತಹ ಸೌಲಭ್ಯವನ್ನ ಕೊಡಲಾಗ್ತದೆ. ಏನೆಲ್ಲ ಸೌಲಭ್ಯ ಅಂದ್ರೆ, ಮೊದಲನೇದಾಗಿ ಈ ಮಕ್ಕಳಿಗೆ ಪರೀಕ್ಷಾ ಸಂದರ್ಭದಲ್ಲಿ ಸರಳ ಕ್ಯಾಲ್ಕುಲೇಟರ್ ಉಪಯೋಗಿಸಲು ಅನುಮತಿಸಲಾಗಿದೆ. ಯಾರು ವಿಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳು ಯಾರಿದ್ದಾರೆ ಅವರಿಗೆ ಕ್ಯಾಲ್ಕುಲೇಟರ್ ಅಲವ್ ಇರ್ತದೆ. ಹಾಗೂ ಮಕ್ಕಳಿಗೆ ಪ್ರಶ್ನೆ ಓದಲು ಪೋಷಕರ ವೆಚ್ಚದಲ್ಲಿ ಸಹಾಯಕರನ್ನು ಪಡೆಯಲು ಅನುಮತಿಸಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಹೆಲ್ಪಿಂಗ್ಗೆ ಯಾರಿಗಾದ್ರೂ ಒಬ್ಬರಿಗೆ ನಾವು ತೆಗೆದುಕೊಳ್ಳಬಹುದು. ಸೊ ಹಲವಾರು ಅವ್ರಿಗೆ ಏನಾದ ವಿವಿಧ ಸೌಲಭ್ಯಗಳು ಕೂಡ ಇದಾವೆ. ವೈದ್ಯಕೀಯ ಪ್ರಮಾಣ ಪತ್ರವನ್ನ ನೀಡುವಂತ ಪ್ರಾಧಿಕಾರ ಯಾರಿರ್ತದೆ ಅದೆಲ್ಲವನ್ನ ತಗೊಂಡು ನೋಡ್ತಾ ಹೋಗಿ. ಜೊತೆಗೆ ಬರಹಗಾರನ ಹೇಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೊಟ್ಟಿದ್ದಾರೆ. ಇನ್ನು ವಿಭಿನ್ನ ಸಾಮರ್ಥ್ಯ ಇರುವಂತಹ ಮಕ್ಕಳಿಗೆ ಹೆಚ್ಚುವರಿ ಸಮಯಾವಕಾಶವನ್ನ ಕೊಡಲಾಗ್ತಾ ಇದೆ, ಬರೆಯೋದಕ್ಕೆ ಹೆಚ್ಚಿಗೆ ಸಮಯವನ್ನ ಕೊಡ್ತಾರೆ.
3 ಗಂಟೆ ಎಕ್ಸಾಮ್, ಎಲ್ಲರಿಗೂ 3 ಗಂಟೆ ಎಕ್ಸಾಮ್ ಇತ್ತು ಅಂದ್ರೆ ಇವರಿಗೆ ಏನಿರ್ತದೆ 3 ಗಂಟೆ 60 ನಿಮಿಷ ಮತ್ತೆ ಎಕ್ಸ್ಟ್ರಾ ಟೈಮ್ ಅನ್ನ ಕೊಟ್ಟಿರ್ತಾರೆ. 1 ತಾಸು 1 ಗಂಟೆ ಮತ್ತೆ ಅವ್ರಿಗೆ ಎಕ್ಸ್ಟ್ರಾ ಟೈಮ್ ಅನ್ನ ಕೊಡ್ತಾರೆ. 2.5 ಗಂಟೆ ಪ್ರಶ್ನೆ ಪತ್ರಿಕೆ ಇತ್ತಂದ್ರೆ 50 ನಿಮಿಷ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. 2 ಗಂಟೆ ಪ್ರಶ್ನೆ ಪತ್ರಿಕೆ ಇತ್ತಂದ್ರೆ 40 ನಿಮಿಷ ಹಾಗೂ 1.5 ಗಂಟೆ ಪ್ರಶ್ನೆ ಪತ್ರಿಕೆ ಇತ್ತಂದ್ರೆ 30 ನಿಮಿಷ ಇವ್ರಿಗೆ ಎಲ್ಲರಿಗೂ ಏನ್ ಮಾಡ್ತಾರೆ, ಎಕ್ಸ್ಟ್ರಾ ಟೈಮಿಂಗ್ ಅನ್ನ ಯಾರಿಗೆ ಕೊಡ್ತಾರೆ, ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರ್ತಾರೆ. ಇನ್ನು ಅವರು ಬರಹಗಾರನ ಯಾವ ತರ ನೇಮಕವನ್ನ ಮಾಡಿಕೊಳ್ಳಬಹುದು ಎನ್ನುವಂಥದ್ದು, ಹೆಲ್ಪರ್ಸ್ ಅನ್ನ ಯಾವ ತರ ತೆಗೆದುಕೊಳ್ಬೇಕು ಎನ್ನುವಂತಾದ್ರೆ, ವಿಕಲಚೇತನ ಮಕ್ಕಳು ತಮಗೆ ಬೇಕಾದ ಸ್ವಂತ ಓದುಗಾರರ ಅಥವಾ ಬರಹಗಾರನು ಆಯ್ಕೆ ಮಾಡಿಕೊಳ್ಳಬಹುದು ಅಥವಾ ಪರೀಕ್ಷಾ ಕೇಂದ್ರಗಳ ಮುಖ್ಯಸ್ಥರ ಮೂಲಕನೂ ಕೂಡ ಅವ್ರು ಏನ್ ಮಾಡ್ಕೊಳ್ಬಹುದು, ಆಯ್ಕೆ ಮಾಡ್ಕೊಳ್ಬಹುದು. ಓನ್ ಆಗಿ ಅವ್ರು ಮಾಡ್ಕೊಳ್ಬೇಕು, ಅದರ ದೃಢೀಕರಣವನ್ನು ಮಾಡ್ಕೊಳ್ಬೇಕಾಗಿರುವಂತದ್ದು ಅಥವಾ ಪರೀಕ್ಷಾ ಕೇಂದ್ರದ ಯಾರು ಮುಖ್ಯಸ್ಥರು ಇರ್ತಾರೆ ಅವ್ರ ಮುಖಾಂತರ ಕೂಡ ಆಯ್ಕೆಯನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಅವಾಗ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಅಧೀಕ್ಷಕರು ಏನ್ ಮಾಡ್ತಾರೆ ಅಂದ್ರೆ, ವಿದ್ಯಾರ್ಹತೆಯನ್ನು ವಿದ್ಯಾರ್ಹತೆಗಿಂತ 1 ಹಂತ ಕಡಿಮೆ ಇರತಕ್ಕಂಥದ್ದು. ಅಂದ್ರೆ 1 ಇಯರ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು 10th ಎಕ್ಸಾಮ್ ಬರೀತಾ ಇದ್ದೀರಿ ಅಂದ್ರೆ 1 ಹಂತ ಕಡಿಮೆ ಇರಬೇಕು. ಯಾರು ನಿಮಗೆ ಸಹಾಯಕ ಬಂದಿರ್ತಾರೆ ಅವರು 9th ಕ್ಲಾಸ್ ಅಲ್ಲಿ ಓದ್ತಾರೆ, ಮಿನಿಮಮ್ 9th ಇರಬಹುದು, 8th ಇರಬಹುದು. ಅವ್ರಕ್ಕಿಂತನೂ ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಓದ್ತಿರುವಂತಹ ವಿದ್ಯಾರ್ಥಿಗಳು ಇರಬಾರ್ದು. 1 ಹಂತ ಅವ್ರಕ್ಕಿಂತನೂ ಕಡಿಮೆ ಇರುವಂತಹ ವಿದ್ಯಾರ್ಥಿಗಳು ಆಯ್ಕೆ ಮಾಡಬೇಕು. ಇದು ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತದ್ದು. ಪ್ರತ್ಯೇಕ ಕೊಠಡಿ ಇರ್ತದೆ, ಪ್ರತ್ಯೇಕ ಮೇಲ್ವಿಚಾರಕರು ಕೂಡ ಇರ್ತಾರೆ, ಹಾಗೂ ವಿಶೇಷವಾಗಿ ಅವರಿಗೆ ನೆಲಮಹಡಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು ಇರ್ತದೆ. ಇದೆಲ್ಲನೂ ಕೂಡ ಸೆಂಟ್ರಲ್ಲಿ ಮಾಡಿರ್ತಾರೆ. ಜೊತೆಗೆ ಒಂದು ಎಕ್ಸಾಮ್ ಚೀಫ್ ಅವ್ರು ಏನ್ ಮಾಡ್ಕೊಳ್ಬೇಕು ಅಂದ್ರೆ, ಉತ್ತರ ಪತ್ರಿಕೆ ಮುಖಪುಟದಲ್ಲಿ ಹಸಿರು ಸ್ಟಿಕರ್ ಅನ್ನ ಅಂಟಿಸುವುದು. ಇನ್ನು ವಿಭಿನ್ನ ಸಾಮರ್ಥ್ಯಗಳು ಯಾರು ಮಕ್ಕಳಿರ್ತಾರೆ ಅವರು ಆನ್ಸರ್ ಶೀಟ್ ಬರೆದಾದ್ಮೇಲೆ ನಾವು ಯಾವಾಗ ಪೇಪರ್ ಅನ್ನ ಕಲೆಕ್ಟ್ ಮಾಡ್ತೀವಿ ಅವಾಗ ನಾವ್ ಏನ್ ಮಾಡಬೇಕು, ಒಂದು ಸ್ಟಿಕರ್ ಅನ್ನು ಕೊಟ್ಟಿರ್ತಾರೆ, KSEAB ಎನ್ನುವಂಥದ್ದು ಗ್ರೀನ್ ಕಲರ್ ಸ್ಟಿಕರ್ ಇರ್ತದೆ. ಅದನ್ನು ವಿಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳ ಒಂದು ಆನ್ಸರ್ ಶೀಟ್ಗೆ ನಾವು ಏನ್ ಮಾಡ್ಕೊಳ್ಬೇಕಾಗತ್ತೆ, ಅದನ್ನ ಸ್ಟಿಕ್ ಮಾಡ್ಬೇಕಾಗಿರುವಂಥದ್ದು. ಸೊ ಇದನ್ನ ಕಂಪಲ್ಸರಿಯಾಗಿ ಮಾಡಲೇಬೇಕಾಗಿರುವಂಥದ್ದು. ಇನ್ನು ಜೊತೆಗೆ ಮ್ಯಾಗ್ನಿಫೈರ್ ಗ್ಲಾಸ್ ಕೂಡ ಅವ್ರು ಬಳಸ್ಕೋಬಹುದು, ವಿಡಿಯೋ ಮ್ಯಾಗ್ನಿಫೈರ್ ಕೂಡ ಅವರಿಗೆ ಬಳಸ್ಕೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಇನ್ನು ಗಣಿತ ಹಾಗೂ ವಿಜ್ಞಾನ ವಿಷಯಗಳ ಬದಲಿಗೆ ಅವರಿಗೆ ಆ ಒಂದು ವಿಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳು ಏನ್ ಮಾಡ್ಕೊಳ್ಬಹುದು ಅಂದ್ರೆ, ಸಮಾಜ ವಿಜ್ಞಾನದ ಜೊತೆಗೆ ಸಮಾಜಶಾಸ್ತ್ರ ತೆಗೆದುಕೊಳ್ಳಬಹುದು, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಕರ್ನಾಟಕ ಸಂಗೀತ ಅಥವಾ ಹಿಂದೂಸ್ತಾನಿ ಸಂಗೀತ ವಿಷಯಗಳು ಯಾವ್ದಾದ್ರು 2 ವಿಷಯಗಳಲ್ಲಿ ಸಮಾಜ ವಿಜ್ಞಾನದ ಜೊತೆಗೆ ಅವ್ರ ವಿಷಯಗಳನ್ನ ಬರ್ಕೊಳ್ಬೇಕಾಗಿರುವಂಥದ್ದು. ಸೊ ಇದಾಗಿತ್ತು ಒಂದು ವಿಭಿನ್ನ ನ್ಯೂನ್ಯತೆಯುಳ್ಳ ಮಕ್ಕಳಿಗೆ. ಜೊತೆಗೆ ನೊಂದಿನ ಸಮಯದಲ್ಲಿ ಅವರಿಗೆ UDID ನಂಬರ್ ಅನ್ನು ಕೊಟ್ಟಿರ್ತಾರೆ, ಅದು ಕೂಡ ಇರಬೇಕಾಗಿರುವಂತದ್ದು. ಇಷ್ಟು ಮುಖ್ಯವಾಗಿರುವಂತಹ ಹೈಲೈಟ್ಸ್ ಗಳು ಇದರಲ್ಲಿ ಕೊಡಲಾಗಿತ್ತು. ಇನ್ನು ಎಲ್ಲವನ್ನು ಕೂಡ ಭಾಷಾ ಸಂಯೋಜನೆ ಯಾವ ತರ ಇರಬೇಕೆನ್ನುವಂಥದ್ದು ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. HM ಆದವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಭಾಷಾ ಸಂಯೋಜನೆ ಕನ್ನಡ, ಇಂಗ್ಲಿಷ್, ಹಿಂದಿ ಇದೆಯೋ ಅಥವಾ ಯಾವೆಲ್ಲ ಲ್ಯಾಂಗ್ವೇಜ್ ಗಳನ್ನ ಅವ್ರು ಬರೀತಾ ಇದ್ದಾರೆ ಹಾಗೂ ಮಾಧ್ಯಮ ಯಾವುದು ಎನ್ನುವಂಥದ್ದನ್ನ ಕಂಪಲ್ಸರಿಯಾಗಿ ಮ್ಯಾಂಡೇಟರಿಗೆ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಅದನ್ನ ಕ್ಲಿಯರ್ ಆಗಿ ತುಂಬಿಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ಒಂದು ಏನ್ ಕೊಟ್ಟಿದ್ದಾರೆ ಅಂದ್ರೆ, ಅಡ್ಮಿಷನ್ ಟಿಕೆಟ್ಗಳು ಪ್ರಿಂಟ್ ಡೌನ್ಲೋಡ್ ಆಪ್ಷನ್ ಆಗೋಕ್ಕಿಂತ ಮುಂಚೆ ನಾವು ಏನಾದರೂ ತಪ್ಪುಗಳಾದಲ್ಲಿ ಅದನ್ನ ಚೇಂಜಸ್ ಅನ್ನ ಮಾಡ್ಕೊಳ್ಬಹುದು. ಆದ್ರೆ ಒಂದು ಸಲ ಹಾಲ್ ಟಿಕೆಟ್, ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಆ ಆಪ್ಷನ್ ಬಂತು ಅಂದ್ರೆ ಅವಾಗ ನಾವು ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಶಾಲಾ ಮುಖ್ಯ ಶಿಕ್ಷಕರು ಆಗಿರಬಹುದು ಅಥವಾ ಪರೀಕ್ಷಾ ಕೇಂದ್ರದ ಚೀಫ್ಗಳು ಇರಬಹುದು, ಅವರಿಗೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಹಳಷ್ಟು ಪ್ರೊಸೀಜರ್ ಇರುತ್ತೆ. ಸೊ ತುಂಬುವಾಗನೇ ಬಹಳಷ್ಟು ಕೇರ್ಫುಲ್ ಆಗಿ ತುಂಬಬೇಕಾಗಿರುವಂತದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪರೀಕ್ಷಾ ಮಂಡಳಿಯಿಂದ ಪ್ರವೇಶ ಪತ್ರಗಳನ್ನು ವಿತರಿಸಿದ ನಂತರ ವಿದ್ಯಾರ್ಥಿಯ ಭಾಷಾ ಸಂಯೋಜನೆಯಲ್ಲಾಗಲಿ ಅಥವಾ ಮಾಧ್ಯಮದಲ್ಲಾಗಲಿ ಶಾಲಾ ಹಂತದಲ್ಲಿ ಅಥವಾ ಪರೀಕ್ಷಾ ಕೇಂದ್ರದಲ್ಲಿ ಬದಲಾವಣೆ ಮಾಡಲು ಅವಕಾಶವಿಲ್ಲ ಎನ್ನುವಂಥದ್ದು. ಸೊ ಯಾವೆಲ್ಲ ಲ್ಯಾಂಗ್ವೇಜ್ ಗಳಿದಾವೆ ಎನ್ನುವಂಥದ್ದನ್ನ ಹಾಗೂ ಯಾವೆಲ್ಲ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ, ಉರ್ದು ಮಾಧ್ಯಮ, ಮರಾಠಿನೋ, ತೆಲುಗುನೋ, ತಮಿಳುನೋ ಯಾವೆಲ್ಲ ಮಾಧ್ಯಮ ಹಾಗೂ ಕಾಂಬಿನೇಷನ್ ಆಫ್ ಸಬ್ಜೆಕ್ಟ್ ಲ್ಯಾಂಗ್ವೇಜಸ್ ಏನಿರ್ತದೆ ಅದು ಫುಲ್ಲಿ ಕೇರ್ಫುಲಿ ಆಗಿ ನಾವು ಏನ್ ಮಾಡ್ಕೊಳ್ಬೇಕು, ತುಂಬಿಕೊಳ್ಬೇಕಾಗಿರುವಂಥದ್ದು. ಬೈ ಚಾನ್ಸ್ ಏನಾದ್ರು ತಪ್ಪಾಯಿತು ಅಂದ್ರೆ ನೇರವಾಗಿ ಮುಖ್ಯ ಗುರುಗಳೇ ಅದಕ್ಕೆ ಹೊಣೆ ಅಂತ ಇಲಾಖೆಯವರು ಹೇಳ್ತಾರೆ. ಇನ್ನು ಮಕ್ಕಳ ಹಾಜರಾತಿಯನ್ನ ನೋಡುವುದಾದ್ರೆ ಈ ಒಂದು SSLC ಪರೀಕ್ಷೆ 1ಗೆ ಕೊಡ್ಬೇಕಾಗಿತ್ತು ಅಂದ್ರೆ ಕನಿಷ್ಠ 75ರಷ್ಟು ಹಾಜರಾತಿ ನಾವು ಪಡೆದುಕೊಳ್ಳಲೇಬೇಕು. 75% ಹಾಜರಾತಿಯನ್ನ ಆ ಒಂದು ವಿದ್ಯಾರ್ಥಿ ಈ ವರ್ಷ 75% ಶಾಲೆಗೆ ಬಂದಿರಲೇಬೇಕು ಎನ್ನುವಂಥದ್ದು. ಇನ್ನು ನೋಡಿ, ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಸತತ 6 ಪ್ರಯತ್ನಗಳಂತೂ ಕೊಟ್ಟಿದ್ದಾರೆ. ನಾವು SSLC ನಮ್ಮ ಜೀವನದಲ್ಲಿ ಕ್ಲಿಯರ್ ಮಾಡ್ಕೊಳ್ಬೇಕಂದ್ರೆ ನಮಗೆ ಒಟ್ಟು 6 ಚಾನ್ಸಸ್ ಗಳನ್ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ 2 ವರ್ಷದಿಂದ ನಮಗೆ ಏನ್ ಮಾಡ್ತಾ ಇದ್ದಾರೆ, 3 ಎಕ್ಸಾಮ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಮೊದಲನೇ ವರ್ಷ ಎಕ್ಸಾಮ್ 1, 2, 3 ಹಾಗೂ ನೆಕ್ಸ್ಟ್ ಮುಂದಿನ ವರ್ಷ ಎಕ್ಸಾಮ್ 1, 2, 3 ಕರೆದ್ರೆ 6 ಚಾನ್ಸ್ಗಳು ಮುಗಿತ್ತು ನಮ್ದು. ಇಷ್ಟೊಳಗಾಗಿ ನಾವು ಎಲ್ಲ ವಿಷಯಗಳನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಇಷ್ಟೊಳಗಾಗಿ ನಾವು ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ನಾವು ಎಲ್ಲ ವಿಷಯಗಳನ್ನ ಬಾಯಿ ಅಭ್ಯರ್ಥಿಯಾಗಿ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ
ಕಟ್ಟಬೇಕಾಗಿರುವಂಥದ್ದು ಇದು ನಮಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿರಬೇಕಾಗಿರುವಂಥದ್ದು. ಇಲ್ಲೆಲ್ಲನೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ತಾವುಗಳು ಅದನ್ನು ಓದ್ಕೊಂತ ಸಾಗಬಹುದು. ಏಪ್ರಿಲ್ 2022 ಮುಖ್ಯ ಪರೀಕ್ಷೆಯಲ್ಲಿ ಕುಳಿತ ವಿದ್ಯಾರ್ಥಿಗಳಿಗೆ 6 ಚಾನ್ಸ್ ಯಾವಾಗ ಕಂಪ್ಲೀಟ್ ಆಗ್ತಾವ ಅಂದ್ರೆ ಜೂನ್ 2024 ಪರೀಕ್ಷೆ 2ರ ಅಂತಿಮ ಪ್ರಯತ್ನ ಅವರ ಅವಧಿ ಮುಗಿದಿರುತ್ತೆ. ಅಂದ್ರೆ ಒಟ್ಟು 6 ಪರೀಕ್ಷೆಗಳನ್ನ ಎದುರಿಸಬೇಕು. ಅಷ್ಟರೊಳಗಾಗಿ ನಾವು SSLC ಪಾಸ್ ಆಗ್ಬೇಕು. ಒಂದ್ ವೇಳೆ ಪಾಸ್ ಆಗ್ಲಿಲ್ಲ, ಫೇಲ್ ಆದ್ವಿ, NC ಅಂತ ಬಂತು ಅಂದ್ರೆ ನಾವೇನ್ ಮಾಡ್ಕೊಳ್ಬೇಕಂದ್ರೆ ಎಲ್ಲ ವಿಷಯಗಳನ್ನ ಮತ್ತೆ ಬಾಹ್ಯ ಅಭ್ಯರ್ಥಿಯಾಗಿ ಕಟ್ಕೊಂಡು ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ಕಟ್ಕೊಂಡು ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಸೊ ಸಿಂಪಲ್ ಆಗಿರುವಂತದ್ದು ಇದು. 6 ಚಾನ್ಸ್ಗಳಲ್ಲಿ ನಾವು SSLC ಅನ್ನ ಕ್ಲಿಯರ್ ಮಾಡ್ಕೊಳ್ಳಲೇಬೇಕಾಗಿರುವಂತದ್ದು. ಇನ್ನು ಫಲಿತಾಂಶವನ್ನ ಉತ್ತಮ ಪಡಿಸಿಕೊಳ್ಳಲಿಕ್ಕೆ ಯಾವೆಲ್ಲ ಆಪ್ಷನ್ಸ್ ಗಳು ಕೊಟ್ಟಿದ್ದಾರೆ ಅಂದ್ರೆ, ನಾವು ಪಾಸ್ ಆಗಿರ್ತೀವಿ, ಎಕ್ಸಾಮ್ ನಲ್ಲಿ ನಾವು ಪಾಸ್ ಆಗಿರಬಹುದು. ರಿಸಲ್ಟ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕಂದ್ರೆ 2 ವರ್ಷದ ಒಳಗಾಗಿ ನಾವು ಏನ್ ಮಾಡ್ಕೊಳ್ಬಹುದು, ರಿಸಲ್ಟ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. 2 ವರ್ಷದ ಅವಧಿಯಲ್ಲಿ, ತೇರ್ಗಡೆಯಾದ 2 ವರ್ಷದ ಅವಧಿಯಲ್ಲಿ 1 ಅಥವಾ 2 ಅಥವಾ 6 ವಿಷಯಗಳನ್ನು ಕೂಡ ಫಲಿತಾಂಶವನ್ನ ಉತ್ತಮಪಡಿಸಿಕೊಳ್ಳಲು 2 ವರ್ಷದ ಕಾಲಾವಕಾಶ ಇರುತ್ತದೆ. ಆ ಒಂದು 2 ವರ್ಷದಲ್ಲಿ ನಾವು ರಿಸಲ್ಟ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಜೊತೆಗೆ ನಾವು ಕಟ್ಟಿರುವಂತ ಎಕ್ಸಾಮ್ 1ಗೆ ನಮ್ಗೆ ಹೆಚ್ಚಿಗೆ ಮಾರ್ಕ್ಸ್ ಬಂದು ಎಕ್ಸಾಮ್ 2ಗೆ ಕಡಿಮೆ ಬಂದಿತ್ತು ಅಂದ್ರೆ ಯಾವ ಮಾರ್ಕ್ಸ್ ಹೆಚ್ಚಿಗೆ ಇರ್ತವೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ. 2 ವರ್ಷದಲ್ಲಿ ನಾವು ರಿಸಲ್ಟ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. 2 ವರ್ಷದ ಕಾಲಾವಧಿ ನಮಗೆ ಇರ್ತದೆ. ಸೊ ಇದೆಲ್ಲವೂ ಕೂಡ ಇತ್ತು. ತದನಂತರ ಮರು ಪ್ರವೇಶದ ಬಗ್ಗೆನೂ ಕೂಡ ಇದೆ. CCE RF ಯಾರು ರಿಪೀಟರ್ಸ್ ಇದ್ರೆ ಅವ್ರಿಗೂ ಕೂಡ 2024ರಿಂದ ಏನ್ ಮಾಡ್ತಾ ಇದಾರೆ, ಮರು ಪ್ರವೇಶವನ್ನು ಕೊಡ್ತಾ ಇದಾರೆ. ಮತ್ತೆ ರೆಗ್ಯುಲರ್ ಆಗಿ ಕೂತ್ಕೊಂಡು ಆದ್ರೆ ರಿಪೀಟರ್ ಆಗಿ ಬರೀತಾರೆ, ಆದ್ರೆ ರೆಗ್ಯುಲರ್ ಆಗಿ ಕ್ಲಾಸ್ ಅನ್ನ ಅಟೆಂಡ್ ಆಗ್ಬಹುದು. ಅದನ್ನು ಕೂಡ ಇದೆ. ಕಿರಿಯ ತಾಂತ್ರಿಕ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ಸ್ ಅದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ಇದು ಬೇರೆ ಬೇರೆ ಇರ್ತವೆ. ತದನಂತರ NSKF ವಿಷಯದ ಕುರಿತು ಕೂಡ ಯಾವ್ದಾದ್ರು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಕೂಡ ಇರ್ತವೆ. ಅದೆಲ್ಲವನ್ನ ಇಲ್ಲಿ ಕೊಡಲಾಗಿದೆ, ಅದನ್ನೆಲ್ಲ ಓದ್ತಾ ಸಾಗಬಹುದು. ಸೊ ಮುಖ್ಯವಾಗಿರುವಂತದ್ದು ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡಿದೀವಿ. ಇನ್ನು ಮುಖ್ಯೋಪಾಧ್ಯಾಯರ ಜವಾಬ್ದಾರಿಗಳು ಏನಿರ್ತವೆ ಅದೆಲ್ಲವನ್ನ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಶಾಲೆಯವರನ್ನು ಕರೆಕ್ಟ್ ಆಗಿ ಮಾಡ್ತಾರೆ. ಸೊ ಇವಾಗ 8ನೇ ತಾರೀಕಿಂದ 31 ಅಕ್ಟೋಬರ್ ಕೂಡ ನಮಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಶಾಲಾ ಲಾಗಿನ್ ಅಲ್ಲಿ ಅವಕಾಶವನ್ನು ಕೊಡಲಾಗಿದೆ. ಒಂದಿಷ್ಟು ಏನೇನು ಇಂಪಾರ್ಟೆಂಟ್ಸ್ ಹೈಲೈಟ್ಸ್ ಗಳಿದ್ವಿ ಎಲ್ಲ ವಿಷಯಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡಿದೀವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅನ್ಸಿದ್ರೆ ಹಾಗೂ ಇಂತಹ ಮಾಹಿತಿಗಳಿಗಾಗಿ ಜಕಾರ ಅಕಾಡೆಮಿನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಪಕ್ಕದಲ್ಲಿ ಇರುವಂತಹ ಹೈ ಬಟನ್ ಪ್ರೆಸ್ ಮಾಡಿ. ಹಾಗೂ ಈ ಒಂದು ವಿಡಿಯೋವನ್ನ ನಿಮ್ಮ ಗೆಳೆಯರ ಜೊತೆಗೆ, ನಿಮ್ಮ ಶಿಕ್ಷಕರ ಜೊತೆಗೆ, ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಇದನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೂ ನಿಮಗೆ ಏನಾದರೂ ಡೌಟ್ಸ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನು ಕೂಡ ಮಾಡಬಹುದು. ಅದಕ್ಕೆ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇರ್ತೀವಿ. ಮತ್ತೆ ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.